ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹ್ಯಾಪಿ ರಂಜಾನ್. ಸೊ ಇವತ್ತು ಫಸ್ಟ್ ರಂಜಾನ್ ಅಲ್ವಾ. ರಂಜಾನ್ ಅಂದಮೇಲೆ ಒಂದು ಸ್ಪೆಷಲ್ ಬರುತ್ತೆ, ಒಳ್ಳೆಯ ದಿನ ಬರುತ್ತೆ. ಸೊ ಹಾಗೆ ಅದಕ್ಕೋಸ್ಕರ ಇವಾಗ ಸ್ನ್ಯಾಕ್ಸ್ ಮಾಡ್ತಿದ್ದೇನೆ. ಏನಿದ್ರು ನಮ್ಮ ಫಸ್ಟ್ ರಂಜಾನಲ್ಲಿ ಫಸ್ಟ್ ಪ್ರಿಯಾರಿಟಿ ಕೊಡೋದು ಯಾವುದಕ್ಕೆ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ಅದೇ ಸಮೋಸಕ್ಕೆ. ಸೊ ಇವಾಗ ನಾನು ಸಮೋಸಕ್ಕೆ ಫಿಲ್ಲಿಂಗ್ ಮಾಡ್ತಿದ್ದೇನೆ. ಸಿಂಪಲ್ಲಾಗಿ ಮಾಡ್ತಿದ್ದೇನೆ, ಇನ್ನೂ ಇದೆಯಲ್ವ ಟೈಮ್. ಸೊ ಇವಾಗ ಏನು ವೆಜಿಟೇಬಲ್ ತಗೊಂಡಿದ್ದೇನೆ, ಆನಿಯನ್, ಪೊಟ್ಯಾಟೊ ಮತ್ತು ಕ್ಯಾರೆಟು, ಇವಿಷ್ಟು ಏನು ವೆಜಿಟೇಬಲ್ಸನ್ನು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ. ಸ್ವಲ್ಪ ಮೀಡಿಯಮ್ ಆಗುವಷ್ಟು ಫ್ರೈ ಆದ ನಂತರ ಅದಕ್ಕೆ ಪೌಡರ್ಸ್ ಎಲ್ಲ ಹಾಕ್ಕೊಳ್ಬೇಕು. ಏನು ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಸ್ವಲ್ಪ ನೂಡಲ್ಸ್, ಏನು 1 2 3 ಮಸಾಲ ಕೂಡ ಹಾಕ್ಕೊಂಡಿದ್ದೇನೆ. ನಾನು ಅದು ಯೂಶ್ವಲಾಗಿ ಹಾಕ್ಕೊಳ್ತೇನೆ. ಇದೆಲ್ಲ ಪೌಡರ್ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಸೈಡಲ್ಲಿ ಸ್ವಲ್ಪ ಚಿಕನನ್ನು ಕೂಡ ಇಟ್ಕೊಂಡಿದ್ದೇನೆ. ಸಮೋಸಕ್ಕೆ 2-3 ಚಿಕನ್ ಸಾಕಾಗುತ್ತೆ, ಸೊ ಹೀಗೆ ಇಟ್ಕೊಂಡಿದ್ದೆ. ಸೊ ಅದು ಕೂಡ ಒಂದು ಕಡೆಯಲ್ಲಿ ಬಾಯ್ಲ್ ಆಗ್ತಿದೆ. ಹಾಗೆ ಒಂದು ವಿಡಿಯೋದಲ್ಲಿ ನೋಡಿದ್ದೇನೆ, ಈ ಚಿಕನ್ ಇದರದ್ದಿದೆಯಲ್ವಾ, ಸ್ಟಾಕ್ ಇದೆಯಲ್ವಾ, ಅದರದ್ದು ಸ್ವಲ್ಪ ಈ ನಾವು ಏನು ಫಿಲ್ಲಿಂಗ್ ಮಾಡ್ತೀವಿ ಅದಕ್ಕೆ ಹಾಕಿದರೆ ತುಂಬ ಟೇಸ್ಟಿ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಅದಾದ ನಂತರ ಎಲ್ಲ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಟೇಸ್ಟಿಗೂ ಹಾಗೂ ಒಳ್ಳೆ ಸುವಾಸನೆಗೂ ಕೂಡ ಹಾಕ್ಕೊಂಡಿದ್ದೇನೆ. ಇದೆಲ್ಲವನ್ನು ಹಾಕಿ ಆಲ್ರೆಡಿ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಫ್ರೈ ಆದರೆ ಸಾಕು, ಮತ್ತು ಹೇಗಿದ್ದರೂ ಫ್ರೈ ಮಾಡಲಿಕ್ಕೆ ಉಂಟಲ್ವ. ಹಾಗೆ ಈ ಟೈಮಲ್ಲೆಲ್ಲ ಲಾಗ್ ಮಾಡೋಕ್ಕೂ ಆಗೋದಿಲ್ಲ, ಆದರೂ ಹೇಗೋ ಮಾಡಲೇಬೇಕು ಅಂತ ಹಠ ಹಿಡಿದು ಮಾಡ್ತಿದ್ದೇನೆ. ಸೊ ಇವಾಗ ಶೀಟ್ ಮಾಡಬೇಕು. ಇವಳಿಗಂತೂ ತುಂಬ ಖುಷಿ, ಸಮೋಸ ಅಂತ ತುಂಬ ಜೋರಾಗಿ ಏನೋ ಡ್ಯಾನ್ಸ್ ಎಲ್ಲ ಮಾಡ್ತಾಳೆ. ಅವಳು ತಿನ್ನೋದಿಲ್ಲ, ಜಸ್ಟ್ ಒಂದು ಜೋಶ್ ಮಾತ್ರ. ಇವಾಗ ನನ್ನ ಮಾವನಿಗೆ 3 ಮಾಡ್ಕೊಂಡಿಟ್ಟೆ. ಚಿಕನನ್ನು ಇನ್ನೂ ಆ್ಯಡ್ ಮಾಡಲಿಲ್ಲ. ಇವಾಗ ನಾನು ಚಿಕನನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಚೆನ್ನಾಗಿ ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ಇವಾಗ ಮತ್ತೆ ಪುನಃ ಫಿಲ್ಲಿಂಗ್ ಮಾಡ್ತಿದ್ದೇನೆ ಶೀಟಿಗೆ. ಕೆಲವೊಬ್ಬರು ಈ ಸಮೋಸ ಮತ್ತು ರೋಲ್ ಇದನ್ನೆಲ್ಲ ಪ್ರಿಪರೇಷನ್ ಅಂತ ಸ್ವಲ್ಪ ಮಾಡ್ಕೊಂಡಿರ್ತಾರೆ. ನಾನು ಮಾಡಬೇಕು ಅಂತ ಮಾಡಲಿಲ್ಲ, ಬಟ್ ಒಂದು 2 ದಿವಸಕ್ಕೋಸ್ಕರ ಆಗುವಷ್ಟು ಮಾಡಿದ್ದೀನಿ. ಮತ್ತು ನಮ್ಮ ಮನೆಯಲ್ಲಿ ನಾವು 3 ಜನರು ಇರೋದು, ಎಷ್ಟು ಬೇಕಾಗುತ್ತೆ ಸ್ವಲ್ಪ ಅಲ್ವಾ. 1 2 3 ಏನಾದರೂ ತಿಂದರೂ ಕೂಡ ಮತ್ತೇನು ಉಳಿಯುತ್ತೆ. ಇವಾಗ ಕೂಡ ಹಾಗೇ ಆಗಿದೆ. ಇವತ್ತಿಗೆ ಬೇಕಾಗುವಷ್ಟು ಇಟ್ಕೊಂಡು ಆಮೇಲೆ ಸ್ವಲ್ಪ ಹಾಗೆ ಫ್ರೀಜ್ ಮಾಡ್ಕೊಳ್ಳಿಕ್ಕೆ ಅಂತ ಈ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತಿದ್ದೇನೆ. ಮತ್ತು ಇವಾಗ 2 ಡೇಸ್ ಆದಮೇಲೂ ಕೂಡ ಕಾಯಿಸಿದ್ರು ಕೂಡ ಆಗ್ತಲ್ವಾ ಅಂತ ತುಂಬ ಈಸಿ ಆಗುತ್ತೆ ಈ ಥರ ಮಾಡ್ಕೊಂಡಿಟ್ರೆ. ಇವತ್ತು ಮತ್ತು ಬೇರೇನೂ ಸ್ನ್ಯಾಕ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಮಾಡೋದು ಇಲ್ಲ. ಯಾಕಂದರೆ ಇರುವುದೊಂದನ್ನೇ ತಿನ್ನಲಿಕ್ಕೇ ಆಗೋದಿಲ್ಲ. ಏನಾದರೂ ಜ್ಯೂಸ್ ಏನಾದರೂ ಕುಡಿದ ತಕ್ಷಣವೇ ಹೊಟ್ಟೆ ಫುಲ್ಲಾಗಿಬಿಡುತ್ತೆ. ಆಮೇಲೆ ಮಗುವಿಗೆ ಊಟ ಕೊಡಬೇಕಲ್ವ, ನೈಟಿದ್ದು ಮೊಸರಿತ್ತು, ಅದಕ್ಕೆ ಮಿಕ್ಸ್ ಮಾಡಿ ಇವಾಗ ಅವಳಿಗೆ ಕೊಡ್ತಿದ್ದೇನೆ. ಅದಾದಮೇಲೆ ಇವತ್ತು ನಾವು ಚಿಕನ್ ಇತ್ತು, ಬಟ್ ಚಿಕನ್ ಬೇಡ ಅಂತ ಅಪ್ಪ ಬಸಳೆ ತಂದಿದ್ರು. ಸೊ ಇವಾಗ ಅದೇ ಬಸಳೆ ಪದಾರ್ಥ ಮಾಡುವ ಅಂತ ಅತ್ತೆ ಅದನ್ನು ಏನೋ ಮಧ್ಯಾಹ್ನನೇ ಮಾಡ್ಕೊಂಡು ಬಿಟ್ಟಿದ್ದಾರೆ. ತುಂಬ ದಿನ ಆಗಿತ್ತು ಬಸಳೆನೋ ತಿಂದೆ. ಸೊ ಹಾಗೆ ಅದಾದಮೇಲೆ ನಾವು ಸಂಜೆ ಒಳಗಾಗುವಾಗಲೇ ಎಲ್ಲ ಮಾಡಿಬಿಡ್ತೇವೆ. ಮತ್ತು ರಾತ್ರಿ ಆದರೆ ಏನು ನಮಾಜ್ ಮಾಡಲಿಕ್ಕುಂಟು, ಕುರಾನ್ ಪಾರಾಯಣ ಮಾಡಲಿಕ್ಕುಂಟಲ್ವ, ಬೇಗ ಆದರೆ ಮತ್ತೆ ಟೈರ್ಡ್ ಆಗೋದಿಲ್ಲ, ಅದಕ್ಕೆ ಎಲ್ಲನೂ ಬೇಗನೆ ಮಾಡಿಬಿಡ್ತೇವೆ. ಅದಾದಮೇಲೆ ಕಸ್ಟರ್ಡ್ ಮಾಡ್ತಿದ್ದೇನೆ. ಕಸ್ಟರ್ಡಿಗೆ ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಸ್ವಲ್ಪನೇ ಜಸ್ಟ್ ಮಾಡಿದ್ದೇನೆ. ಅದರೊಟ್ಟಿಗೆ ಏನು ಅಲಸಂದೆ ಇದರದ್ದು ಪದಾರ್ಥ ಕೂಡ ಒಂದು ಸೈಡಲ್ಲಿ ಮಾಡಿದ್ದೇನೆ. ಅದಾದಮೇಲೇನು ಒಂದು ಸ್ಪೆಷಲ್ ಇದೆ, ಏನು ನೋಂಬು ಗಂಜಿ ಅಂತ. ಸಾಮಾನ್ಯವಾಗಿ ಕೆಲವೊಬ್ಬರ ಮನೆಯಲ್ಲಿ ಇದು ಮಾಡ್ತಾರೆ, ಮೆತ್ತೆ ಮತ್ತು ಗಂಧಸಾಲೆ ರೈಸ್ ಇದೆಯಲ್ವ ಅದರಿಂದ ಮಾಡೋದು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇದರದ್ದು ಫುಲ್ ರೆಸಿಪಿ ಮಾಡ್ತೇನೆ. ಇವಾಗ ಜ್ಯೂಸ್ ಮತ್ತು ಕಸ್ಟರ್ಡ್ ಎಲ್ಲನೂ ರೆಡಿ ಆಯಿತು. ಫೈನಲಿ ಇದೊಂದು ಸ್ವಲ್ಪ ಚಿಕ್ಕ ಲಾಗ್ ಆಗಿರ್ತದೆ, ಯಾಕಂದರೆ ಡೈಲಿ ಲಾಗ್ ಮಾಡಬೇಕು ಅಂತ ಇದೆ. ನಿಮಗೂ ಕೂಡ ಶಾರ್ಟ್ ಆಗಿದ್ದರೆ ನೋಡಲಿಕ್ಕೂ ತುಂಬ ಬೋರ್ ಆಗೋದಿಲ್ಲ. ಆಮೇಲೆ ಸಮೋಸೆಲ್ಲ ಫ್ರೈ ಮಾಡ್ತಿದ್ದೇನೆ. ಒಂದು 6 ಗಂಟೆಲ್ಲಾಗುವಾಗ ರೆಡಿ ಮಾಡಲೇಬೇಕಲ್ವ.
ಅದಾದಮೇಲೆ ಆಯಿತು ಫೈನಲಿ ಇವತ್ತೊಂದು ಸಿಂಪಲ್ ನೋಂಬು ಥರ ಚೆನ್ನಾಗಿ ಆಯಿತು ಅಲ್ಹಮ್ದುಲಿಲ್ಲ. ಇನ್ನು ಕೂಡ ನೆಕ್ಸ್ಟ್ 29 ಎಲ್ಲನೂ ತುಂಬ ಚೆನ್ನಾಗಿ ಮಾಡಬೇಕು. ಹಾಗೆ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಥ್ಯಾಂಕ್ ಯು, ಬಾಯ್.